ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನುತಾ. ಇವತ್ತು ನಾನು ಹೊಸ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಗನೆ ಎದ್ದು ರೆಡಿಯಾಗಿ ನಾನು, ಪಾಪು, ಭೈರವ್, ನಮ್ಮ ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವತ್ತು ಭೈರವ್ಗೆ ಸಮ್ಮರ್ ಕ್ಯಾಂಪ್ಗೆ ಅಡ್ಮಿಷನ್ ಮಾಡೋದಿತ್ತು. ಅಲ್ಲಿಂದ ಹಾಗೆ ಒಂದು ಅಪಾರ್ಟ್ಮೆಂಟ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಪಾಪುನು ತುಂಬ ಹೊತ್ತು ಬಿಟ್ಟು ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಮೆಡಿಸಿನ್ಸ್ ತೊಗೊಳ್ಬೇಕಂತ ಹೇಳಿ. ಸೊ ಎಲ್ಲರೂ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡ್ತೀನಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಭೈರವ್ದು ಸಮ್ಮರ್ ಕ್ಯಾಂಪ್ ಕ್ಲಾಸ್ ಏನಿದೆ ಅದು ಸ್ವಲ್ಪ ದೂರನೇ ಇದೆ ನಮಗೆ. ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟರ್ಸ್ ದೂರನೇ ಆಗೋಗ್ಬಿಡುತ್ತೆ. ಬಟ್ ಭೈರವ್ಗೆ ತುಂಬ ಇಷ್ಟ ಈ ಒಂದು ಜಾಗ ಅಂತ ಹೇಳಿ ಬಂದಿದ್ದು. ಆ್ಯಕ್ಚುಲಿ ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇತ್ತು, ಅಲ್ಲಿ ಹೋಗ್ತಾ ಇದ್ದ. ಅದು ಸ್ವಲ್ಪ ಹತ್ತಿರ ಇತ್ತು, ಬಟ್ ಇದು ಸ್ವಲ್ಪ ದೂರನೇ ಆಗುತ್ತೆ ನಮಗೆ. ಬಟ್ ಭೈರವ್ಗೆ ಇಷ್ಟ, ಮತ್ತು ಇಲ್ಲಿ ಕಲಿತಾನೆ, ಮತ್ತು ಇವನಿಗೆ ಫ್ರೆಂಡ್ಸ್ಗಳು ಇಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಭೈರವ್ ಅಂತೂ ಇಲ್ಲಿಗೆ ಬಂದಾದಮೇಲೆ ಸಿಕ್ಕಾಬಿಟ್ಟೆ ಖುಷಿ ಪಟ್ಟ. ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ 10 o'clock ಅಷ್ಟೊತ್ತಿಗೆ ನಾವು ಹೋಗಿದ್ವಿ. ಬಿಕಾಸ್ ಮುಂಚೆ ಅಡ್ಮಿಷನ್ಸ್ ಮಾಡಿರಲಿಲ್ಲ. ಬಿಕಾಸ್ ಮತ್ತೆ ಹೋಗಿ ಮತ್ತೆ ಬರೋದಕ್ಕಿಂತ ಅವತ್ತಿನ ದಿವಸನೇ ಹೋಗಿ ಅಡ್ಮಿಷನ್ಸ್ ಮಾಡೋಣ ಅಂತ ಹೇಳಿ ಹೋದ್ವಿ. ಸೊ ಇಟ್ ವಾಸ್ ಫ್ರೈಡೇ ನಾವು ಹೋಗಿ ಅಡ್ಮಿಷನ್ ಮಾಡಿದ್ದು. ಸೊ ಮಂಡೇ ಟು ಫ್ರೈಡೇ ಇರುತ್ತೆ. 20 days ಕೋರ್ಸ್ ಇದು. ಆ್ಯಂಡ್ ಬರೀ ಡಾನ್ಸ್ ಅಂತಲೇ ಅಲ್ಲ, ಒಂದು ರೀತಿ ಮಿಕ್ಸ್ಚರ್ ಆಫ್ 12 ಆ್ಯಕ್ಟಿವಿಟೀಸ್ ಏನೋ ಇದೆ. ಒಂದು ದಿವಸ ಡಾನ್ಸ್, ಮ್ಯೂಸಿಕ್, ಇನ್ನೊಂದು ದಿವಸ ಐ ಥಿಂಕ್ ಪಾಟ್ರಿ, ಪೇಂಟಿಂಗ್, ಅದಾದಮೇಲೆ ಒಂದು ದಿವಸ ಔಟ್ಸೈಡ್ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಸೊ ಲಾಸ್ಟ್ ಟೈಮ್ ಕೂಡ ಭೈರವ್ ಇದೇ ಕ್ಲಾಸಿಗೆ ಬಂದಿದ್ದ. ವಾಟ್ಸ್ ಯುವರ್ ನೇಮ್? My name is Yuans. What's your name? Sharvari. Which class you study? LKG. Oh, ಏನ್ ಕ್ಯೂಟ್ ಗೊತ್ತಾ, LKG ಅಂತ. ಇಲ್ಲಿ ಭೈರವ್ ಸಮ್ಮರ್ ಕ್ಲಾಸಸ್ ಅಥವಾ ಸಮ್ಮರ್ ಕ್ಯಾಂಪ್ ಕರ್ಕೊಂಡು ಬಂದಿದ್ದಾಯ್ತು. ಅವನಿಗೆ ಡಾನ್ಸ್ ಕ್ಲಾಸ್ ಇಷ್ಟ ಅಂತೆ. ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಬಂದಿದ್ದಾಯ್ತು. ಇವಾಗ ನಾನು ಸ್ವಿಮ್ಮಿಂಗ್ ಹೋಗ್ತೀನಿ. ಓಕೆ, ಐ ಡೋಂಟ್ ವಾಂಟ್. ಸೊ ಸರ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅಡ್ಮಿಷನ್ ಮಾಡಿಸ್ಬಿಟ್ಟು ಇಲ್ಲಿಂದ ನೆಕ್ಸ್ಟ್ ನಾವು ಅಪಾರ್ಟ್ಮೆಂಟ್ ನೋಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರನೇ. ಈ ಒಂದು ಕ್ಲಾಸಸ್ ಮುಗಿಯೋಷ್ಟೊತ್ತಿಗೆ ನಾವು ನೋಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಇನ್ನು ಇವನೊಂದು ಕ್ಲಾಸಿಗೆ ಕಳಿಸ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಾ. ಬಟ್ ಇವನು ಯಾಕೋ ಇದ್ದಕ್ಕಿದ್ದಂಗೆ ಹಠ ಮಾಡೋಕ್ಕೆ ಶುರು ಮಾಡ್ದೆ. ಇಲ್ಲ ನಾನು ಬಂದುಬಿಡ್ತೀನಿ ಅಂತ. ಮಕ್ಕಳನ್ನ ಮಕ್ಕಳಿಗೆ ಕ್ಲಾಸ್ ಶುರು ಆದಮೇಲೆ ಪೇರೆಂಟ್ಸ್ನ ಆಚೆ ಕಡೆ ಕಳಿಸ್ಬಿಡ್ತಾರೆ. ಸೊ ದಟ್ ಮಕ್ಕಳು ಒಂಥರ ದೇ ಗೆಟ್ ಅಟ್ರಾಕ್ಟೆಡ್ ಟು ಪೇರೆಂಟ್ಸ್ ಅಂತ ಹೇಳಿ. ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ನಾವು ಆಚೆ ಕೂತ್ಕೊಂಡೆ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಆಗ್ತಾನೇನೋ ಅಂತ ಕಾದ್ವಿ. ಎಷ್ಟು ಕಾದ್ರೂ ಒಂದು ಸಮಾಧಾನ ಆಗಲೇ ಇಲ್ಲ. ಸರಿ ಆಯಿತು ಅಂತ ಕರ್ಕೊಂಡ್ಬಿಟ್ಟು ಮಂಡೆಯಿಂದ ಫಾರ್ಮಿಗೆ ಬರ್ತಾನೆ ಅಂತ ಹೇಳಿ ಬಂದ್ವಿ. ಸೊ ಅಪಾರ್ಟ್ಮೆಂಟ್ ನೋಡಲಿಕ್ಕೆ. ಸೊ ಫಸ್ಟ್ ನಾವು ವಿಸಿಟ್ ಮಾಡ್ತಿರೋವಂಥ ಅಪಾರ್ಟ್ಮೆಂಟ್ ಬಂದುಬಿಟ್ಟು ಇವತ್ತು ನವಾಮಿ ಲ್ಯಾಂಡ್ ಮಾರ್ಕ್ ಅಂತ ಹೇಳಿ. ಇದು ಬಂದು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಏನಿದೆ ಅದರಿಂದ ಇಳಿದ್ಬಿಟ್ಟು ಜಸ್ಟ್ ಒಂದು 100 meters. ಸೊ ಇಲ್ಲಿ ಬಂದರೆ ಮೋಸ್ಟ್ಲಿ ಹೊಸದಾಗಿ ಬರೋರು ಕಳೆದೇ ಹೋಗ್ಬಿಡ್ತಾರೆ ಅನಿಸುತ್ತೆ. ದಿಸ್ ಈಸ್ ದ ಎಂಟ್ರಿ. ಅಲ್ಲೇ ನೋಡ್ಬೋದು ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಆ ಕಡೆ ಇದೆ. ಅಲ್ಲಿಂದ ಬಂದರೆ ಎಂಟ್ರಿ ನವಾಮಿ ಲ್ಯಾಂಡ್ ಮಾರ್ಕ್ಗೆ. ಸೊ ಬಂದಿದ್ದೀವಿ, ನೋಡೋಣ, ಲೆಟ್ಸ್ ಸಿ. Oh my god, 30 floors ಇದೆ. Close the door. Why is it?
ಸೊ ಎಸ್, ಫಸ್ಟ್ ವಿಸಿಟ್ ಮಾಡೋದಂಥದ್ದು ಸೇಲ್ಸ್ ಆಫೀಸ್ ಅಂತ ಹೇಳಿ ಆ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಸೊ ಸೇಲ್ಸ್ ಆಫೀಸ್ ಬಂದುಬಿಟ್ಟು 3rd ಫ್ಲೋರ್ನಲ್ಲಿ ಇತ್ತು ಇದು. ಸೊ 3rd ಫ್ಲೋರಿಂದ ನಾನು ಈ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡ್ಬೋದು ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಇದೆ, ಆಲ್ಮೋಸ್ಟ್ 30 to 34 ಫ್ಲೋರ್ಸ್ ಏನೋ ಇದೆ ಇದು. ಸೊ ಇದರಲ್ಲಿ ಬಂದು ಎವ್ರಿಥಿಂಗ್ ಇಸ್ 2 BHK ಮತ್ತು 3 BHK ಫ್ಲ್ಯಾಟ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಆಫೀಸ್ ಏನು ಸೆಟಪ್ ಮಾಡಿದ್ದಾರೆ ಇದು ಬಂದು 3 BHK ಮನೇನ ಈ ರೀತಿ ಕನ್ವರ್ಟ್ ಮಾಡೋದು. ಸೊ ಇದು ಒಂದು ರೂಮು, ಅದಕ್ಕೇ ಈ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅಂತ ಅಷ್ಟು ಡೀಟೇಲ್ಸ್ಗೆ ಹೋಗಲಿಲ್ಲ, ಯಾಕೆ ಅಂದರೆ ಒಂದಷ್ಟು ಪಾಯಿಂಟ್ಸ್ ನಮ್ಮ ತಲೆನಲ್ಲಿತ್ತು. ಸೊ ಹಾಗಾಗಿ ಜಾಸ್ತಿ ಡೀಟೇಲ್ ಆಗಿ ತಿಳ್ಕೊಳಕ್ಕೆ ಹೋಗಲ್ಲ, ಬಟ್ ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದಂಥದ್ದು ನಾವು. ಸೊ ಇದು ಕೂಡ ಬಂದು ಇದು ಇನ್ನೊಂದು ರೂಮು, ಅಂದರೆ 2 ಸ್ವಲ್ಪ ದೊಡ್ಡ ಸೈಜ್ ರೂಮ್ ಇದೆ. ಸೊ ಕಾರ್ಪೆಟ್ ಏರಿಯಾ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಅಂದರೆ ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ಸ್ದು ಏರಿಯಾ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಕಂಪ್ಲೀಟ್ ಬಿಲ್ಟಪ್ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟ್ ಇದೆ. ಬಟ್ ಏರಿಯಾ ಏನಿದೆ ಅಂದರೆ ಯೂಸಬಲ್ ಏರಿಯಾ ಬಂದುಬಿಟ್ಟು 770 ಸ್ಕ್ವೇರ್ ಫೀಟ್ಸ್ ಏನೋ ಇರುವಂಥದ್ದು. ಸೊ ಸ್ವಲ್ಪ ಚಿಕ್ಕದಾಯಿತು ಅಂತಲೇ ಅನಿಸುತ್ತೆ, ಬಿಕಾಸ್ ಇವಾಗ ನಾವು ಆಲ್ರೆಡಿ ಇರೋವಂಥ ಫ್ಲ್ಯಾಟ್ ಏನಾಗಿದೆ ಅಂದರೆ ಇದು 1200, ಕಾರ್ಪೆಟ್ ಏರಿಯಾನೇ 1200 ಇದೆ. ಸೊ ಹಾಗಾಗಿ ಇದು ಸ್ವಲ್ಪ ದೊಡ್ಡದು ಅನಿಸೋದ್ರಿಂದ ಅದೆಲ್ಲ ಸ್ವಲ್ಪ ನಮಗೆ ಚಿಕ್ಕದ ಅಂತ ಅನ್ನಿಸೋಕ್ಕೆ ಶುರುವಾಗ್ಬಿಟ್ಟಿದೆ ಈಗ. ಸೊ ಇದು ಬಂದು ಎಂಟ್ರಿ ಹಾಲ್. ನಾನು ನಿಮಗೆ ಎಂಟ್ರೆನ್ಸಿಂದ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಆ್ಯಂಡ್ ಅಪಾರ್ಟ್ಮೆಂಟಲ್ಲಿ ಒಂದು ಬೇಜಾರು ಏನು ಅಂತಂದರೆ ಯಾವುದು ಮೇನ್ ಡೋರ್ಸ್ಗಳಿಗೆ ಸನ್ಲೈಟ್ ಬರುವಂಥದ್ದಾಗಲಿ ಆ ಥರದ್ದಿರಲ್ಲ. ಸೊ ನೋಡ್ಬೋದು ಈ ರೀತಿ ಇದು ಆಚೆ ಕಡೆ ಬಂದರೆ ಈ ರೀತಿ ಇರುತ್ತೆ ಲೈಕ್ ಅಪಾರ್ಟ್ಮೆಂಟ್ಸು. ಸೊ ಒಂದು ಫ್ಲೋರ್ಗೆ 4 ಮನೆಗಳಿದೆ ಆ್ಯಂಡ್ 2 ಲಿಫ್ಟ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಒಂದು ಯೂನಿಟ್ ಅಂದರೆ ಒಂದು ಮನೆಗೆ ಆಲ್ಮೋಸ್ಟ್ ಪಕ್ಕ ಇದೇನಿದೆ ಸೇಮ್ ಅದೇ ರೀತಿ ಆಪೋಸಿಟು ಇನ್ನೆರಡು ಮನೆಗಳಿರುತ್ತೆ. ಆ್ಯಂಡ್ ಒಂದು ಫ್ಲೋರ್ಗೆ 2 ಲಿಫ್ಟ್ ಇರುತ್ತೆ. ಸೊ ದಟ್ ಮೀನ್ಸ್ ಈಚ್ ಫ್ಲೋರ್ ವಿಲ್ ಹ್ಯಾವ್ 2 ಲಿಫ್ಟ್ಸ್, ಬಿಕಾಸ್ 30 ಫ್ಲೋರ್ಸ್ ಅಂತಂದರೆ ಈಗ ಆಫೀಸ್ ಟೈಮಲ್ಲಿ ತುಂಬ ಜನಗಳಿರ್ತಾರೆ ಅಲ್ಲ, ಸೊ ಅವ್ರಿಗೆ ಅಕಾಂಪಿಡೇಟ್ ಮಾಡಲೇಬೇಕು. ಬಿಕಾಸ್ ಒಂದು ಲಿಫ್ಟ್ ಇದೆ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಒಂದಕ್ಕೆ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳ್ಳಿಕ್ಕೆ. ಸೊ ಹಾಗಾಗಿ 2 ಲಿಫ್ಟ್ಸ್ನ ಇಟ್ಟಿದ್ದಾರೆ. ಸೊ ಇದು ಬಂದು ಒಂದು ಮಾಸ್ಟ್ರೂಮ್, ಬೆಡ್ರೂಮ್ ನಾನು ಆವಾಗಲೇ ತೋರಿಸಿದ್ದು. ಆ್ಯಂಡ್ ಅಲ್ಲಿಂದ ಒಂದು ಸ್ವಲ್ಪ ಏರಿಯಾ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಬಂದು ಲಿವಿಂಗ್ ಏರಿಯಾ, ದಟ್ ಈಸ್ ಹಾಲ್. ಅದ್ರ ಪಕ್ಕದ್ದು ಕಿಚನ್ ತುಂಬಾ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಬಾಲ್ಕನಿ ಏರಿಯಾ ಕೊಟ್ಟಿದ್ದಾರೆ. ಅದಾದಮೇಲೆ ಅಲ್ಲಿಂದ ಇನ್ನೊಂದಕ್ಕೆ ಹೋದರೆ ದಿಸ್ ಇಸ್ ಅಗೇನ್ ಆ್ಯನ್ ಅಟ್ಯಾಚ್ಡ್ ಬಾತ್ರೂಮ್, ಅದ್ರ ಜೊತೆಗೆ ರೂಮ್. ಮತ್ತು ಇಲ್ಲಿ ಹೊರಗಡೆ ಹೋಗೋ ಆ್ಯಕ್ಸಸ್ ಇಲ್ಲ, ಜಸ್ಟ್ ವಿಂಡೋ ಮಾತ್ರ ಆ ರೀತಿ ಕೊಟ್ಟಿದ್ದಾರೆ. ಸೊ ನನಗೆ ಅಷ್ಟೊಂದೇನು ಇಂಪ್ರೆಸ್ ಆಗಲಿಲ್ಲ 3 BHK ನಾಟ್ 2 BHK, ಬಿಕಾಸ್ ಡೋಂಟ್ ನೋ ಯಾಕೆ ಅಂತ ಹೇಳಿ. ಬಟ್ ಸಮ್ಹಾವ್ ನೋಡೋಣ 2 BHK ಏನಾದರೂ ಇದೆಯಾ ಅಂತ ಹೇಳಿ ನೋಡಿದ್ವಿ. ಸೊ ಇದು ಬಂದು 2 BHK. ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಲಿವಿಂಗ್ ಏರಿಯಾ, ಹಾಲ್ ಆ್ಯಂಡ್ TV ಯೂನಿಟ್ ಏನಿದೆ ಅದು ಅವ್ರೇನು ಕೂತಿದ್ದಾರೆ ಅದು TV ಯೂನಿಟ್ ಆಗಿರುತ್ತೆ. ಸೊ ಅದು TV ಯೂನಿಟ್. ಆ ಕಡೆ ನೋಡಿದ್ರೆ ನಿಮಗೆ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಕೂತಿರುವಂಥ ವಾಲ್ ಏನಿದೆ ಆದರೆ ಹಿಂದೆಗಡೆನೇ ನಮಗೆ ವಾಶ್ರೂಮ್. ಸೊ ಅದು ಹೆಂಗಾಗ್ಬಿಡುತ್ತೆ ಅಂತಂದರೆ ಎಂಟ್ರಿಗೇ ಒಂದು ರೀತಿ ವಾಶ್ರೂಮ್ ಥರ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಆ ಥರದ ಕಾನ್ಸೆಪ್ಟ್ ಇಷ್ಟ ಆಗಲಿಲ್ಲ. ಆ್ಯಂಡ್ ಟುವರ್ಡ್ಸ್ ದ ರೈಟ್ ಸೈಡ್ ನಮಗೆ ಈ ರೀತಿ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಆ್ಯಂಡ್ ಇದು ಕೂಡ ನಾನು ಆಗಲೇ ಹೇಳ್ದಂಗೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಬಿಟ್ಟು ಒಂದು ಸ್ಟಡಿ ಟೇಬಲ್ ಇಟ್ಬಿಟ್ರೆ ಐ ಥಿಂಕ್ ಇಟ್ಸ್ ಕ್ಲೋಸ್ಡ್. ಆ್ಯಂಡ್ ಇಲ್ಲಿಂದ ಕೂಡ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಯು ಕಾಂಟ್ ಗೋ, ಬಟ್ ಅಂದರೆ ಅಲ್ಲಿ ಹೋಗಿ ಬಾಲ್ಕನಿ ಥರ ಆ್ಯಕ್ಸಸ್ ಮಾಡಲಿಕ್ಕಾಗಲ್ಲ, ಬಟ್ ದೊಡ್ಡ ವಿಂಡೋ ಇದೆ. ಆ್ಯಂಡ್ ಇದು ಒನ್ ಆಫ್ ದ ಬಾತ್ರೂಮ್ ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಏನು ಬರುತ್ತೆ ಅದು. ಸೊ ಇಲ್ಲಿಂದ ಹೋದರೆ ಅಲ್ಲಿ ಒಂದು ಬಾತ್ರೂಮ್ ಇದೆ. ಸೊ ನಾನು ಹೇಳಿದ್ನಲ್ಲ ಅವ್ರು ಕೂತಿರೋದಕ್ಕೆ ಅಟ್ಯಾಚ್ಡ್ ಆಗಿ ಬಾತ್ರೂಮ್ ಇದೆ ಅಂಥೇಳಿ. ಸೊ ನನಗೆ ಈ ರೀತಿ ಯುನೋ ಲಿವಿಂಗ್ ಏರಿಯಾದಲ್ಲಿ ಈ ರೀತಿ ವಾಶ್ರೂಮ್ಸ್ ಇರೋ ಅಂಥದ್ದು ಇಸ್ ನಾಟ್ ದಟ್ಸ್ ನಾಟ್ ನೈಸ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅದು ಒಂದು ಇಷ್ಟ ಆಗಿಲ್ಲ ನನಗೆ. ಆ್ಯಂಡ್ ಅದಾದಮೇಲೆ ಇದೊಂದು ಸ್ವಲ್ಪ ಚಿಕ್ಕ ರೂಮು. ಸೊ 2 ಬೆಡ್ರೂಮ್ಸಲ್ಲಿ ಒಂದು ಸ್ವಲ್ಪ ದೊಡ್ಡದಿರುತ್ತೆ, ಒಂದು ಚಿಕ್ಕದು. ಆ್ಯಂಡ್ ಇದು ಸ್ವಲ್ಪ ಡೈನಿಂಗ್ ಏರಿಯಾ ಆ್ಯಂಡ್ ಕಿಚನ್ ಅಂತೂ ಸಿಕ್ಕಾಬಟ್ಟೆ ಚಿಕ್ಕದಿದೆ. ನಾನಂತೂ ಇಷ್ಟು ಚಿಕ್ಕ ಕಿಚನ್ ಹೆಂಗಪ್ಪ ಯೂಸ್ ಮಾಡೋದು ಅಂತ ಅನ್ನಿಸ್ಬಿಡ್ತು. ಸೊ ಇಟ್ ವಾಸ್ ಎ ಬಿಗ್ ನೋ ಟು ಮೀ, ಬಿಕಾಸ್ ಕಿಚನ್ ನನಗೆ ಸ್ವಲ್ಪ ದೊಡ್ಡದಾಗಿ ಬೇಕು. ಬಿಕಾಸ್ ಎಷ್ಟೊಂದು ಐಟಮ್ಸ್ ಇರುತ್ತೆ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಪೆಂಡ್ ಮಾಡೋವಂಥದ್ದು ಕಿಚನ್ ಆಗಿರುತ್ತೆ. ಸೊ ಕಿಚನ್ನು ಮತ್ತು ಲಿವಿಂಗ್ ರೂಮ್ ಸ್ವಲ್ಪ ದೊಡ್ಡದಾಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೋಡಿದ್ವಿ, ಎರಡೂ ಏನು ಅಂತ ಇಷ್ಟ ಆಗಲಿಲ್ಲ.
ಬಟ್ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಅದೇ ರೀತಿ ಇದೆ. ಬಟ್ ತುಂಬ ಜನ ಇದನ್ನು ಇಷ್ಟಪಟ್ಟು ತೊಗೊಳ್ತಾ ಇದ್ರು, ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದಷ್ಟೇ. ಬಟ್ ಫೈನಲ್ ಅಂತೂ ಮಾಡಲ್ಲ ಅಂದ್ಕೊಳ್ತೀನಿ, ಬಿಕಾಸ್ ನಮ್ಮ ಮನೆಯವ್ರಿಗೂ ಕೂಡ ಇದು ಇಷ್ಟ ಆಗಲ್ಲ. ಬಟ್ ಇನ್ನೂ ಒಂದೇನು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ದ ಮೇನ್ ಸ್ಯೂವೇಜ್ ಏನಿದೆ ಅದು ಅದ್ರ ಮುಂದೆನೇ ಹೋಗ್ತಾ ಇದೆ, ಪಕ್ಕದಲ್ಲೇ ಇದೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಫೀಸಿಬಲ್ ಟು ಡೂ ಇಟ್ ಅಂತ ಅನ್ನಿಸ್ತು. ಸರಿ ಆಯಿತು, ಹೇಗೂ ನೋಡಿದ್ದೀವಲ್ಲ, ಅಮ್ಯುನಿಟೀಸಲ್ಲಿ ಏನಾದರೂ ಚೆನ್ನಾಗಿದೆಯಾ ಅಂತ ಹೇಳಿ ನೋಡೋಣ ಅಂತ ಹೋದ್ವಿ. ಸೊ ಆಲ್ ದ ಅಮ್ಯುನಿಟೀಸ್ ನಾವೇನು ಹೇಳ್ತೀವಿ ಎಲ್ಲನೂ ಇರೋವಂಥದ್ದು ಟೆರೆಸ್, ದಟ್ ಈಸ್ ಆನ್ ದ 30th ಫ್ಲೋರ್. ಆ ಕಡೆ ಈ ಕಡೆ ಆಯಿತಾ, 30ನೇ ಫ್ಲೋರಲ್ಲಿದೆ. ಮೈ ಗಾಡ್, ದಿಸ್ ಇಸ್ ಸೋ ಸ್ಕೇರಿ. ಏ ಭೈರವ್, ಕೇರ್ಫುಲ್, ಅಲ್ಲಿ ನೀರಿದೆ. ಐ ಮೀನ್ ಅಟ್ಲೀಸ್ಟ್ ಒಂಚೂರಾದ್ರೂ ಸ್ವಿಮ್ಮಿಂಗ್ ಬರಬೇಕು, ಅವ್ರ ಎಲ್ಸ್ ಯು ಫೀಲ್ ಸೋ ಸ್ಕೇರಿ. ಬಟ್ ಈ ಅಮ್ಯುನಿಟೀಸ್ ನೀವು ಕೆಳಗಡೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತ ಅಂತ. ಲಕ್ಸುರಿ ನೀವು ಬ್ಯಾಂಗ್ಳೂರಲ್ಲಿ ತುಂಬ ಕಡಿಮೆ ಪ್ರಾಜೆಕ್ಟ್ಸಲ್ಲಿ ದಟ್ಸ್ ನೈಸ್ ವ್ಯೂ. ಬಟ್ ಮಕ್ಳ ಜೊತೆ ಎಲ್ಲ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಲ್ಲ ಈ ಥರ. ಓಕೆ, ಇದು ಬ್ಯಾಂಗ್ಳೂರಲ್ಲಿ ಲೈಕ್ ಹೈಯೆಸ್ಟ್ ಸ್ವಿಮ್ಮಿಂಗ್ ಪೂಲ್. ವೇರ್ ಇಸ್ ಪಾಪು? ಬಿಸಿಲಿದೆ. ಇಲ್ಲಿ ಪಕ್ಕದಲ್ಲೇ ಇದೆಯಲ್ಲ, ಸ್ಮೆಲ್ ಇಶ್ಯೂಸ್ ಬಂದೇ ಬರುತ್ತೆ ಅನ್ಸುತ್ತಲ್ವಾ ಸರ್? ಅದು ವಿಂಡ್ ಡೈರೆಕ್ಷನ್ ಪ್ಲಸ್ ಮೈಸೂರು ರೋಡಲ್ಲಿ ನೀವು ನೋಡ್ತಿದ್ದೀರಾ ಅಂತಂದರೆ ಅದನ್ನು ಅದ್ರ ಜೊತೆಗೆ ಬಟ್ ಇನ್ನೊಂದೇನೆಂದರೆ ಕ್ಲೀನಿಂಗು ತುಂಬಾ ಸೀರಿಯಸ್ ಆಗಿ ನಡೀತಾ ಇದೆ. ಓಕೆ, ಒಂದು 3-4 ವರ್ಷದಲ್ಲಿ ಇದು ಚೇಂಜ್ ಆದರೆ ಇನ್ನೂ ಒಳ್ಳೆಯ ಇದರೆಲ್ಲ ಪಾಸಿಟಿವ್ ನೋಟೆಲ್ಲ ಆಗುತ್ತದೆ. ಬೇರೆ ಏನು ಅಮ್ಯುನಿಟೀಸ್ ಇದೆ ಇದು? ಅದು ದಟ್ ಇಸ್ ಕ್ಲಬ್ ಹೌಸ್. 4 ಟವರಲ್ಲಿ ಲಾಸ್ಟ್ 2 ಫ್ಲೋರ್ಸ್ ಅಮ್ಯುನಿಟೀಸ್ ಬರುತ್ತೆ. ಓಕೆ, ಅದು ಟವರ್ ಬಿ. ಸೊ ಫಸ್ಟ್ ಲೆವೆಲಲ್ಲಿ ಲೈಬ್ರರಿ ಬರುತ್ತೆ, ಬೋರ್ಡ್ ರೂಮ್, ಕಾಫಿ ಶಾಪ್ ಸೆಟಪ್. ಓಕೆ, ಮೇಲೆ ಯೋಗ ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಬರುತ್ತೆ. ಸೊ ಟವರ್ ಸಿ ಅಪೋಸಿಟ್ ಅಲ್ಲಿ ಇಂಡೋರ್ ಗೇಮ್ಸ್ ಇದೆ, ಬೌಲಿಂಗ್ ಅಲ್ಲಿ ಇದೆ, ಸ್ನೂಕರ್ ಕೇರ್ಫುಲ್ ಭೈರವ್, ಮತ್ತೆ ಬೇರೆ ಬೋರ್ಡ್ ಗೇಮ್ಸ್ ಎಲ್ಲ ಬರುತ್ತೆ. ಸೊ ಒನ್ ಟವರಲ್ಲಿ ಒಂದೊಂದು ಕನೆಕ್ಟೆಡ್. ಓಕೆ, ಮೇಲೆ ಜಿಮ್ ಬರುತ್ತೆ. ಜಿಮ್ ಇದೆ. ಟವರ್ ಡಿ ನಲ್ಲಿ ಪಾರ್ಟಿ ಹಾಲ್ ವಿತ್ ಕಿಚನ್ ಇದೆ, ಮೇಲೆಗಡೆ ಮಿನಿ ಥಿಯೇಟರ್ ಬರುತ್ತೆ. ಓಕೆ, ಚಾರ್ಜಸ್ ಎಕ್ಸ್ಟ್ರಾ ಏನಾದರೂ ಆಗುತ್ತಾ ಫಾರ್ ದ್ಯಾಟ್ ಅಥವಾ ಹೇಗೆ? ಇಲ್ಲ ನೀವು ಓವರ್ ಆಲ್ ಅಪಾರ್ಟ್ಮೆಂಟ್ ಕಾಸ್ಟಲ್ಲಿ ಕವರ್ ಆಗುತ್ತೆ. ಮೇಂಟೆನೆನ್ಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿ, ಮೇಲ್ಗಡೆ ಟಾಪ್ ಫ್ಲೋರ್ 34 ಫ್ಲೋರ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಯು ಕ್ಯಾನ್ ಸಿ. ಭೈರವ್, ಕಮ್ ಬ್ಯಾಕ್. ಆ್ಯಂಡ್ ನನ್ನ ಹಿಂದೆ ಎಲ್ಲ ಅಮ್ಯುನಿಟೀಸು ಕಾಣಿಸ್ತಾ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಟಾಪ್ ಫ್ಲೋರ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ದಟ್ ಒನ್ ಆಫ್ ದ ಲಕ್ಸುರಿ ಅಂತ ಹೇಳ್ತಾರೆ. ತುಂಬ ಕಮ್ಮಿ ಪ್ರಾಜೆಕ್ಟ್ಸಲ್ಲಿ ಈ ರೀತಿ ಟಾಪ್ ವ್ಯೂ ಇರೋವಂಥದ್ದು. ಸೊ ಲಕ್ಸುರಿ ಒಂದು ಕಡೆ, ಬಟ್ ಅದೇ ರೀತಿ ಕೇರ್ಫುಲ್ಲಾಗೂ ಕೂಡ ಇರಬೇಕು. ಚಿಕ್ಕ ಮಕ್ಳ ಜೊತೆ ಇಲ್ಲಿ ತುಂಬ ಹುಷಾರಾಗಿ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಂತ ನನಗೆ ಅನಿಸುತ್ತೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ ಹೇಳಬೇಕು ಅಂತಂದರೆ. ಮನೆಗಿಂತ ಹೊರಗಡೆ ಜಾಗ ಏನಿದೆ, ಇಟ್ ಈಸ್ ವೆರಿ ವೆರಿ ಸ್ಪೇಷಿಯಸ್. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ, ಇದು ಬಂದು ಬಿ ಟವರ್ದು, ಬಿ ಟವರ್ದು ಬೋರ್ಡ್ ರೂಮ್ ಮತ್ತು ಲೈಬ್ರರಿ. ಅವ್ರು ಆಗಲೇ ಹೇಳ್ದಂಗೆ ಎಲ್ಲ ಅಮ್ಯುನಿಟೀಸ್ ಕೂಡ ಲಾಸ್ಟ್ 2 ಫ್ಲೋರ್ಸ್ನಲ್ಲಿ ಇವರು ಸೆಟಪ್ ಮಾಡಿದ್ದಾರೆ. ಸೊ ಬಿ ಇಟ್ ಯೋಗ ಇರ್ಬೋದು, ಜಿಮ್ ಇರ್ಬೋದು, ಡಾನ್ಸ್ ಇರ್ಬೋದು, ಅಥವಾ ಬೋರ್ಡ್ ರೂಮ್ಸ್ ಇರ್ಬೋದು, ಲೈಬ್ರರಿ ಇರ್ಬೋದು, ಪಾರ್ಟಿ ಹಾಲ್ಸ್ ಇರ್ಬೋದು, ಕಿಚನ್ಸ್ ಇರ್ಬೋದು, ಪ್ರತಿಯೊಂದೂ ಮೇಲ್ಗಡೆ ಫ್ಲೋರ್ನಲ್ಲಿ ಸೆಟಪ್ ಮಾಡಿದ್ದಾರೆ. ಸೊ ಇದು ಒಂಥರ ವ್ಯೂ ಚೆನ್ನಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಸೆಟಪ್ ಮಾಡಿದೆ, ವಿಚ್ ಲುಕ್ಸ್ ವೆರಿ ಲಕ್ಸುರಿಯಸ್ ಆಲ್ಸೋ.
ಸೊ ಇಲ್ಲಿ ಬಂದರೆ ನಾವು ನೋಡಿದಂಥದ್ದು ಟವರ್ ಬಿನಲ್ಲಿ ಒಂದಕ್ಕೊಂದು ಕನೆಕ್ಷನ್ಸ್ ಇದೆ. ಅಂದರೆ ನಾವು ಟಾಪ್ ಫ್ಲೋರಿಗೆ ಬಂದುಬಿಟ್ವಿ ಅಂದರೆ ಒಂದು ಟೆರೆಸಿಗೆ ಬಂದರೆ ಒಂದರಿಂದ ಒಂದು ಕನೆಕ್ಟಿವಿಟಿ ಇರುತ್ತೆ. ಸೊ ನಾವು ಬಂದು ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಒಂದು ಬೋರ್ಡ್ ರೂಮ್. ಸೊ ಯೂಶ್ವಲಿ ಯಾರಾದರೂ ಇಫ್ ದೇ ವಾಂಟ್ ಟು ವರ್ಕ್ ವಿತ್ ವೈಫೈ ಕನೆಕ್ಷನ್ಸ್ ಅಂದರೆ ಬಂದು ದೇ ವಿಲ್ ಸಿಟ್ ಹಿಯರ್ ಟುಗೆದರ್. ಒಂದು ಸ್ವಲ್ಪ ಮನೆಯಿಂದ ಹೊರಗಡೆ ಬಂದಂಗೂ ಇರುತ್ತೆ. ಒಂದು ಬೋರ್ಡ್ ರೂಮ್ ಆ್ಯಂಡ್ ಇನ್ನೂ ಒಂದು ಲೈಬ್ರರಿ ಇದೆ. ಸೊ ಪೀಪಲ್ ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ವರ್ಕ್. ಲೈಬ್ರರೀಸ್ ಎನಿವೇ ಮಕ್ಕಳಿಗೆ ಕೂತ್ಕೊಂಡು ಓದಿಸ್ಬೇಕು ಅಂತಂದರೆ ಸಮ್ ಟೈಮ್ ಒಂದು ಸ್ವಲ್ಪ ಮನೆಯಿಂದ ಹೊರಗಡೆ ಎನ್ವಿರಾನ್ಮೆಂಟ್ ಬೇಕು ಅಂದರೆ ಐ ಥಿಂಕ್ ಡೆಫಿನೆಟ್ಲಿ ವಿ ಕ್ಯಾನ್ ಕಮ್. ಓಕೆ ಕಮ್ ಬೆಟಾ. ಆ್ಯಂಡ್ ಎವ್ರಿ ಟವರಲ್ಲಿ ಒಂದೊಂದು ಅಮ್ಯುನಿಟಿ. ಸೊ ಫೈನಲಿ ಎಲ್ಲ ನೋಡ್ಕೊಂಡು ಬಂದ್ವಿ. ಬರೋವಂಥದ್ದು ನೆಕ್ಸ್ಟು ಬಡ್ಜೆಟ್ ಎಷ್ಟು ಕಾಸ್ಟ್ ಆಗುತ್ತೆ ಏನು ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜ್ ಏನು. ಬಿಕಾಸ್ ಅಪಾರ್ಟ್ಮೆಂಟ್ ಕಲ್ಚರ್ ಅಂತ ಹೇಳಿದ್ರೆ ಫ್ಲಾಟ್ಸ್ ತೊಗೋತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮೇಂಟೆನೆನ್ಸ್ ಚಾರ್ಜ್ ಬಂದೇ ಬರುತ್ತೆ. ಸೊ ಅದೊಂದು ರೀತಿ ಎವ್ರಿ ಮಂತ್ ನಾವು ಒಂಥರ ರೆಂಟ್ ಪೇ ಮಾಡ್ದಂಗೆ. ಸೊ ಮೇಂಟೆನೆನ್ಸ್ ಫೀಸ್ ಬಂದುಬಿಟ್ಟು ಇಟ್ ವಾಸ್ 10,000 ಏನೋ ಇದೆ ಮಂತ್ಗೆ. ಆ್ಯಂಡ್ ಫ್ಲ್ಯಾಟ್ 2 BHK ಅಂತ ಅಂದರೆ ಇಟ್ ಈಸ್ 2.4 ಇದೆ. 2 BHKಗೆ 1.6 ಏನೋ ಇದೆ, 1.6 crores ಇದೆ ಕಾಸ್ಟಿಂಗು. 2 BHKಗೆ 2.4 ಇದೆ ಕಾಸ್ಟಿಂಗ್. ಸೊ ಇದ್ರದ್ದು ಕಂಪ್ಲೀಟ್ ಇವಾಗ ನಾನು ಏನು ತೋರಿಸಿದೆ ಇದೇ ರೀತಿ ಯೂನಿಟ್ ನಮಗೆ ಕೊಡ್ತಾರೆ. ಇದಕ್ಕೆ ಬೇಕು ಅಂತಂದರೆ ನಾವು ಇಂಟೀರಿಯರ್ಸ್ ಮಾಡಿಸ್ಲೇಬೇಕು ಖಂಡಿತವಾಗ್ಲೂ. ಬಿಕಾಸ್ ಯಾವುದೇ ರೀತಿ ವಾಲ್ಡ್ರೋಬ್ಸ್ ಆಗಲಿ ಏನೂ ಇರೋದಿಲ್ಲ. ಸೊ ವಿತೌಟ್ ದ್ಯಾಟ್ ತುಂಬ ಕಷ್ಟ ಆಗುತ್ತೆ ಅಲ್ಲ. ಸೊ ಡೆಫಿನೆಟ್ಲಿ ಈ ರೀತಿ ಬಿಲ್ಟಪ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಅದಕ್ಕೆ ಇಂಟೀರಿಯರ್ ಆಗಿ ನಮಗೇನು ಬೇಕು, ಇಂಟೀರಿಯರ್ ವರ್ಕ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ವಾಲ್ಡ್ರೋಬ್ಸ್ ಮತ್ತು ಬೆಡ್ಡು ಇದೆಲ್ಲನೂ ನಾವು ಎಕ್ಸ್ಟ್ರಾ ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಅಂದ್ಕೊಳ್ಳಿ ಒಂದು ಇಂಟೀರಿಯರ್ಸ್ಗೆ ನಾವು ಹೇಗೆ ಮಾಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಮಿನಿಮಮ್ ಒಂದು 10 to 15 lakhs ಅಂತೂ ಇಂಟೀರಿಯರ್ಸ್ಗೆ ಬೇಕಾಗಿಬಿಡುತ್ತೆ ನಮಗೆ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಫೀಸಿಬಲ್ ಅಂತ. ತುಂಬ ಸತಿ ಅಂದ್ಕೊಳ್ತೀನಿ ವಿ ವಿಲ್ ಗೋ ಫಾರ್ ಫ್ಲ್ಯಾಟ್ ಅಂತಲೇ ಬೇರೆ ಕಡೆ ಫ್ಲ್ಯಾಟ್ಗೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಬಟ್ ಈ ಮೇಂಟೆನೆನ್ಸ್ ಚಾರ್ಜ್ ತಿಂಗಳಿಗೆ 10,000 ಅಂತಂದರೆ ಇಟ್ ಈಸ್ ವೆರಿ ನಾಟ್ ಕನ್ಸಿಡ್ರಬಲ್. ಸೊ ಎಸ್ ಅಪಾರ್ಟ್ಮೆಂಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸಿಕ್ಕಾಬಟ್ಟೆ ಶೆಕೆ ಆಗ್ತಾ ಇದೆ. ಸೊ ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಇತ್ತು, ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಇಷ್ಟ? ಸೊ ಎಸ್ ಅಪಾರ್ಟ್ಮೆಂಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸಿಕ್ಕಾಬಟ್ಟೆ ಶೆಕೆ ಇದೆ ಆಚೆ ಕಡೆ. ಯಪ್ಪ ದೇವ್ರೆ, ಹೆಂಗಿರ್ತಾರಪ್ಪ ಹೊರಗಡೆ ಜನ, ಓಡಾಡೋದು ಹೆಂಗೆ ಅನ್ಸ್ಬಿಡತ್ತೆ ಅಷ್ಟು. ಸೊ ಮನೆಗೆ ಬಂದ್ವಿ, ಡ್ರ್ಯಾಗನ್ ಫ್ರೂಟ್ ಇತ್ತು. ಸೊ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ. ಹಾಂ ಬರೀತಾ ಇದೆಯಾ? ನಂಬರ್ಸ್. ಓಕೆ, ಇಷ್ಟ ಆಯ್ತಾ ಬುಕ್ ನಿಂಗೆ? ಎಷ್ಟು ಇಷ್ಟ ಆಯ್ತು? ಅಷ್ಟೊಂದು ಇಷ್ಟ ಆಯ್ತಾ? ಓಕೆ, ಅದಿಷ್ಟ ಆಯ್ತಾ ನಿಂಗೆ? ಇದು ಇಷ್ಟ ಆಯ್ತಾ? ಮ್ಯಾಥ್ಸ್ ಇಷ್ಟ ಆಯ್ತಾ? ಏನೇನು ಕಲ್ತ್ಕೊಂಡೆ, ಏನೇನು ಮಾಡಿದೆ ತಂದಾಗಿಂದ? ತೋರಿಸು, ಏನೇನು ಮಾಡಿದೆ? ಓಕೆ, ಸೊ ನೈಸ್. ಎಸ್, ಭೈರವ್ನ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿಸಿ ಬಂದಿದ್ದೆಲ್ಲ ಆಯಿತು. ಹಾಗೆ ಅಪಾರ್ಟ್ಮೆಂಟು ನೋಡೋಕೆ ಹೋಗಿದ್ವಿ ಅಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಕುಡಿದು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಭೈರವ್ ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ಫೋನ್ ಅಡಿಕ್ಷನ್ ಆಗ್ಬಿಟ್ಟಿದ್ದ. ಹೇಳಬೇಕು ಅಂತಂದರೆ ಒಂದು ಕಡೆ ನಮ್ಮದು ತಪ್ಪು ಅನಿಸುತ್ತೆ. ನಾವು ಒಂದು ಕಡೆ ಬ್ಯುಸಿ ಆಗಿಬಿಡ್ತೀವಿ ಪಾಪು ನೋಡೋದ್ರಲ್ಲಿ. ಎಲ್ಲೋ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಭೈರವ್ ಕಡೆ. ಸ್ಕೂಲ್ಗೆ ಹೋಗಿದ್ದಾಗ ಸ್ಕೂಲ್ಗೆ ಹೋಗ್ಬಿಡೋನು, ಬರ್ತಾ ಇದ್ದ. ಆಮೇಲೆ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿತ್ತು ಅವನಿಗೆ, ಅವನು ಮಲಗಿಬಿಡ್ತಾ ಇದ್ದ. ಸೊ ಹಾಗಾಗಿ ನನಗೆ ಅಷ್ಟು ಫೋನ್ ಯೂಸ್ ಮಾಡ್ತಾ ಇಲ್ಲ. ಯಾವಾಗಲಾದ್ರೂ ಒಂದೊಂದ್ಸತಿ ಯೂಸ್ ಮಾಡ್ತಾ ಇದ್ದ ಅಷ್ಟೇ. ಬಟ್ ಈ ನಡುವೆ ಅಂತೂ ರಜೆ ಇದ್ದಿದ್ರಿಂದ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವನು ತುಂಬ ಫೋನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ.
ಸೊ ಐ ಥಾಟ್ ದಿಸ್ ಇಸ್ ನಾಟ್ ದ ರೈಟ್ ವೇ, ಬಿಕಾಸ್ ಮಕ್ಕಳು ಆಕ್ಟಿವ್ ಆಗಿ ಇರಬೇಕು ಮತ್ತು ತುಂಬ ಫೋನ್ ಅಡಿಕ್ಷನ್ ಆದ್ರೂ ಇಟ್ಸ್ ನಾಟ್ ಗುಡ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಏನಾದರೂ ಅದರಲ್ಲಿ ಒಂದು ಕಲಿಯುವಂಥದ್ದು ಇರಬೇಕು ಮಕ್ಕಳಿಗೆ. ಮತ್ತು 2 months ಗ್ಯಾಪ್ ಆಗಿಬಿಟ್ರೆ ಮರ್ತೋಗ್ಬಿಡ್ತಾರೆ ಕೆಲವು ಸತಿ ಮಕ್ಕಳು. ಸೊ ಟು ಕೀಪ್ ಹಿಮ್ ಇಂಟ್ರಾಕ್ಟ್ ನಾನು ಈ ಒಂದು ಬುಕ್ಸ್ನ ತರಿಸಿದ್ದು, ವಿಚ್ ಇಸ್ ಓಸ್ವಾಲ್ ಬುಕ್ಸ್ ಅಂತ ಹೇಳಿ. ಸೊ ಇದನ್ನ ಲಿಂಕ್ ನಾನು ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡ್ಬೋದು. ಚಿನಿ ನೀನು ನೋಡ್ಬೇಡ, ನಿನ್ನ ಪಾಡಿಗೆ ನೀನು ಬರೀತಾ ಇರಬೇಕು ಆಯ್ತಾ. ಎಷ್ಟು ಚೆನ್ನಾಗಿ ಬರೆಯುತ್ತಪ್ಪ ಮಗು ಅಂತ ಅಂತಾರೆ. ಸೊ ಈ ಒಂದು ಬುಕ್ನ ಲಿಂಕ್ ನಾನು ಹಾಕ್ತೀನಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಎಸ್ಪೆಷಲಿ ಈ ರೀತಿ. ನಾನು ಇದನ್ನು ತೊಗೊಂಡಿರೋವಂಥದ್ದು ಲಿಟಲ್ ಲೆಜೆಂಡ್ಸ್ ಅಂತ ಹೇಳಿ. ಸೊ ಇದನ್ನ ಒಂದ್ಸತಿ ನೋಡಿ. ನಾನು ತೊಗೊಂಡಿರೋವಂಥದ್ದು 2 ವೊಕ್ಯಾಬ್ಯುಲರಿ ಬುಕ್, ಒಂದು ಮತ್ತು ಇನ್ನೂ ಒಂದು ಮ್ಯಾಥ್ಸ್ ಬೇಸ್ಡ್ ಬರುತ್ತೆ. 1 ನಿಮಿಷ ಕಂದ. ಸೊ ಇದು ಬಂದು ನಂಬರ್ ಟ್ರೇಸಿಂಗ್ ಅಂತ ಹೇಳಿ. ಸೊ 2 ಬುಕ್ ತೊಗೊಂಡಿದ್ದೀನಿ. ಭೈರವ್ಗೆ ಮ್ಯಾಥ್ ತುಂಬ ಇಷ್ಟ ಆಗ್ತಾ ಇದೆ, ವಿಚ್ ಈಸ್ ಲೈಕ್ ನಂಬರಿಂಗು, ವಾಟ್ ಕಮ್ಸ್ ಬಿಫೋರ್, ವಾಟ್ ಕಮ್ಸ್ ಆಫ್ಟರ್, ಆ ಥರದ್ದೆಲ್ಲ ಇದೆ. ಸೊ ಇದು ಬಂದು ಫ್ರಂಟ್ ಪೇಜ್ ಈ ರೀತಿಯಾಗಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಇದರಲ್ಲಿ ಯಾವ್ಯಾವ ಸೀರೀಸ್ ಆಫ್ ಬುಕ್ಸ್ ಇದೆ ಅಂತ ಕೂಡ ಇದೆ. ಲೋವರ್ ಕೇಸ್ ಟ್ರೇಸಿಂಗು, ನಂಬರ್ ಟ್ರೇಸಿಂಗು, ನಂಬರ್ ಟ್ರೇಸಿಂಗ್ ಆ್ಯಂಡ್ ಆಕ್ಟಿವಿಟಿ ಬುಕ್ ಅಂತ ಅವನು ತೋರಿಸ್ತಾ ಇದ್ದಾನೆ ನೋಡಿ. ನಂಬರ್ ಟ್ರೇಸಿಂಗ್ ಆ್ಯಂಡ್ ಆಕ್ಟಿವಿಟಿ ಬುಕ್ ಅಂತ ಇದೆ. ಲೈನ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಅಂತ ಇದೆ. ಸೊ ಅಪ್ಪರ್ ಕೇಸ್ ಟ್ರೇಸಿಂಗ್ ಇದೆ, ಆ್ಯಂಡ್ ಅಪ್ಪರ್ ಕೇಸ್ ಟ್ರೇಸಿಂಗ್ ಆ್ಯಂಡ್ ವೊಕ್ಯಾಬ್ಯುಲರಿ ಬುಕ್ ಅಂತ ಒಂದಷ್ಟು ವೆರೈಟೀಸ್ ಇದೆ. ಸೊ ನಿಮ್ಮ ಮಕ್ಕಳು ನರ್ಸರಿಲಿದ್ದಾರಾ ಅಥವಾ ಪ್ಲೇ ಗ್ರೂಪಲ್ಲಿದ್ದಾರಾ ಅಥವಾ ಲೋವರ್ ಕಿಂಡರ್ ಗಾರ್ಡನ್ ಅಥವಾ ಅಪ್ಪರ್ ಕಿಂಡರ್ ಗಾರ್ಡನ್ ಅಂದರೆ LKG UKGನಲ್ಲಿದ್ದಾರಾ, ಅದ್ರ ಬೇಸಿಸ್ ಮೇಲೆ ನಿಮಗೆ ಯಾವ ಥರ ಬುಕ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಇವನಿಗೆ ಆಲ್ರೆಡಿ ಸ್ಕೂಲ್ನಲ್ಲಿ ಅಪ್ಪರ್ ಕೇಸ್ ಲೆಟರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅವನಿಗೆ ದಟ್ ಈಸ್ ಇನ್ ಯೂರೋ ಜೂನಿಯರಲ್ಲಿ ಹೇಳ್ಕೊಡುವಂಥದ್ದು ಇಸ್ ಲೋವರ್ ಕೇಸ್ ಲೆಟರ್ಸ್ ಹೇಳ್ಕೊಡ್ತಾರೆ, ವೊಕ್ಯಾಬ್ಯುಲರಿ ಹೇಳ್ಕೊಡ್ತಾರೆ, ಮತ್ತು ಕೂಡಿಸಿ ಹೇಳುವಂಥದ್ದನ್ನ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಾನು ಅವನಿಗೆ ಲೋವರ್ ಕೇಸ್ ಲೆಟರ್ಸ್ನ ತರಿಸಿದ್ದೀನಿ. ಸೊ ದಟ್ ಮಕ್ಕಳಿಗೆ ಇನ್ನೂ ಬೇಗ ಕಲ್ತ್ಕೊಳ್ತಾರೆ. ಅಂದರೆ ಅಲ್ಲಿ ಹೋದಾಗ ಒಂದು ರೀತಿ ಇದನ್ನ ನಾನು ನೋಡಿದ್ದೆ ಅಲ್ವಾ, ಮನೆಯಲ್ಲಿ ಬರ್ದಿದ್ದೆ ಅಲ್ವಾ ಅನ್ನೋ ಥರ ಅವ್ರ ಮೈಂಡ್ಗೆ ಒಂದು ರೀತಿ ಬಂದು ದಟ್ ವಿಲ್ ಹೆಲ್ಪ್ ದೆಮ್ ಟು ಕೀಪ್ ಇಟ್ ಇನ್ ದಟ್ ಮೈಂಡ್, ಮೆಮೊರಿನಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನು ಈ ಒಂದು ಏಜಲ್ಲಿ ಮಕ್ಕಳಿಗೆ ಗೊಬ್ಬರ ಗಿಟ್ ಅಲ್ಲೇ ಇರಬೇಕು, ಎರೇಸರ್ ಒಳಗಡೆ ಪೌಚ್ ಒಳಗಿರ್ಬೇಕು ನೋಡಿ. ಸೊ ಹಾಗಾಗಿ ಮಕ್ಕಳಿಗೆ ಈಸಿ ಆಗುತ್ತೆ ಮಾಡುವಂಥದ್ದು, ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ್ಯಂಡ್ ಇವಾಗಿಂದ ಅವ್ರಿಗೆ ಹ್ಯಾಂಡ್ ರೈಟಿಂಗ್ ಕಳಿಸೋವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ನನ್ನ ವಿಡಿಯೋನಲ್ಲೇ ಹೇಳಿದ್ದೀನಿ, ತುಂಬಾ ಕಲರ್ಫುಲ್ ಆಗಿದೆ. ಪ್ರತಿಯೊಂದು ಪೇಜಸ್ಗಳು ಕೂಡ ದೇ ಲುಕ್ ಸೋ ಬ್ಯೂಟಿಫುಲ್. ಆ್ಯಂಡ್ ಎಷ್ಟು ಇನ್ಫಾರ್ಮೇಷನ್ಸ್ ಇದೆ ಅಂತ ನೋಡಿ. 1 ವರ್ಡ್ಗೆ ಅಥವಾ ಒನ್ ಲೆಟರ್ಗೆ ಎಷ್ಟು ರಿಲೇಟಿವ್ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಇದನ್ನು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮಗೆ ಎಷ್ಟು ಸತಿ ಈ ಥರ ಎಲ್ಲ ಹೇಳ್ಕೊಡ್ಬೋದಲ್ವ ಮಕ್ಕಳಿಗೆ, ಇದೆಲ್ಲ ವರ್ಡ್ಸ್ ಇದೆಲ್ವ ಅವ್ರಿಗೆ ರಿಲೇಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ದಿಸ್ ಇಸ್ ವೆರಿ 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 ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಸೊ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಸಮ್ಮರಲ್ಲಿ ಆಬ್ವಿಯಸ್ಲಿ ಮಕ್ಕಳು ಆಟ ಆಡ್ತಾರೆ, ಬಟ್ ಮನೆಗೆ ಬಂದಾಗ ಒಂದು ಅರ್ಧ ಗಂಟೆ ಅವ್ರನ್ನ ಎಂಗೇಜ್ಡ್ ಆಗಿ ಇಡೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಬುಕ್ಸ್ಗಳು ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನಾನು ತರಿಸಿರುವಂಥದ್ದು ಓಸ್ವಾಲ್ ಬುಕ್ಸ್ ಅಂತ ಹೇಳಿ, ವಿಚ್ ಇಸ್ ವೊಕ್ಯಾಬ್ಯುಲರಿ ಬುಕ್, ಲೋವರ್ ಕೇಸ್ ಟ್ರೇಸಿಂಗ್ ಅಂತ ಇದೆ, ನ್ಯೂ ಏಜ್ ಲೋವರ್ ಕೇಸ್ ರೈಟಿಂಗ್. ಸೊ ದಿಸ್ ಇಸ್ ಲೆವೆಲ್ 1 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಕೂಡ ಇರುತ್ತೆ. ಸೊ ನೀವು ಚೆಕ್ ಮಾಡ್ಬೋದು ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೋ ಅದನ್ನು ನೀವು ತರಿಸಿ. ಸೊ ನಾನು ಇವಾಗ ಸದ್ಯಕ್ಕೆ ಒಂದು ವೊಕ್ಯಾಬ್ಯುಲರಿ, ಅದಾದಮೇಲೆ ಇನ್ನೂ ಒಂದು ನಂಬರ್ ಟ್ರೇಸಿಂಗ್ನ ತರಿಸಿದ್ದೀನಿ, ಲೋವರ್ ಕೇಸ್ ಟ್ರೇಸಿಂಗ್ ಆ್ಯಂಡ್ ನಂಬರ್ ಟ್ರೇಸಿಂಗ್. ಸೊ ಇದೆರಡು ಅವನಿಗೆ ಇವಾಗ ಸದ್ಯಕ್ಕೆ ಹೇಳ್ಕೊಟ್ಟಿರೋವಂಥದ್ದು ಸ್ಕೂಲಲ್ಲಿ ಇದೆ. ನಂಬರ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್, ಆಲ್ಫಾಬೆಟ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಲೋವರ್ ಕೇಸ್ನ ಇವಾಗ ಶುರು ಮಾಡ್ತಾರೆ. ಸೊ ಓಕೆ, ಸೊ ಅವ್ರ ಹತ್ರ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಈಸಿ ಆಗತ್ತೆ ಇದು ಅಂತ ಹೇಳಿ. ಚಿನಿ ಬಾ ಇಲ್ಲಿ, ನಿಂಗೆ ಇಷ್ಟ ಆಯ್ತಾ ಈ ಬುಕ್ಸು? ನಿಂಗೆ ಈ ಬುಕ್ಸ್ ಇಷ್ಟ ಆಯ್ತಾ? ಫೋನ್ ಇಷ್ಟ ಆಯ್ತಾ? ಬುಕ್ಕೇ ಇಷ್ಟ ಆಯ್ತಾ ನಿಂಗೆ ಫೋನ್ ಬಿಟ್ಟು?
ಓ ಮೈ ಗಾಡ್, ಮೆಡಿಕಲ್ ಮಿರಾಕಲ್ ಇದು. ಫೋನ್ ಬಿಟ್ಬಿಟ್ಟು ಅವನಿಗೆ ಬುಕ್ಸ್ ಇಷ್ಟ ಆಗಿದೆ. ಆ್ಯಕ್ಚುಲಿ ಭೈರವ್ಗೆ ತುಂಬ ಕ್ರಿಯೇಟಿವ್ ಆಗಿರಬೇಕು ಅನ್ನೋದು ಇಷ್ಟ ಆಗುತ್ತೆ. ಸೊ ಕೆಲವೊಂದ್ಸತಿ ನಾವು ಯಾರೋ ಅವನ್ನ ಎಂಗೇಜ್ ಮಾಡೋಕ್ಕಾಗಲಿಲ್ಲ ಅಂದಾಗ ಫೋನ್ ನೋಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ಬಿಕಾಸ್ ಎಂಥವ್ರಿಗೂ ಎಂಥ ದೊಡ್ಡವ್ರಿಗೂ ಅದು ಒಂದು ರೀತಿ ಅಡಿಕ್ಷನ್ ಮಾಡಿಸುತ್ತೆ. ಸೊ ಡೆಫಿನೆಟ್ಲಿ ಇನ್ನು ಮಕ್ಳಿಗೆ ಕೇಳಬೇಕಾ, ಖಂಡಿತವಾಗ್ಲೂ ದಟ್ಸ್ ಅ ಕೈಂಡ್ ಆಫ್ ಅಡಿಕ್ಷನ್. ಬಟ್ ಆದರೆ ಮಕ್ಕಳು ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಾವೇ ಹೆಲ್ಪ್ ಮಾಡಬೇಕು. ಸೊ ಹಾಗಾಗಿ ಈ ರೀತಿ ಕ್ರಿಯೇಟಿವ್ ಬುಕ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಕ್ರಿಯೇಟಿವ್ ಆಕ್ಟಿವಿಟಿ ಕಲಿಸ್ಕೊಡೋದಾಗಿರ್ಬೋದು, ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸೊ ಒಂದು ಏನು ಅಂತಂದರೆ, ಈ ಒಂದು ಸಮ್ಮರಲ್ಲಿ ನನಗೆ ಅವನು ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಏನೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಅವನಿಗೆ ಇಂಟ್ರೆಸ್ಟ್ ತುಂಬ ಇರೋವಂಥದ್ದು ಡಾನ್ಸ್ ಮೇಲೆ. ಸೊ ಡೆಫಿನೆಟ್ಲಿ ಡಾನ್ಸ್ ಕ್ಲಾಸಿಗೆ ಇವತ್ತು ಬೆಳಗ್ಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದಿದ್ದಾಗಿದೆ. ಸೊ ಈಗ ನೆಕ್ಸ್ಟ್ ಬಂದರೆ ಅವನ್ನ ಏನೋ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಸ್ಕಿಲ್ಸ್ ಕೂಡ ಬೆಳೆಸಬೇಕು ಈ ಒಂದು ಟೈಮಲ್ಲಿ. ಸೊ ಹಾಗಾಗಿ ಈ 2 ಬುಕ್ಸ್ ಡೆಫಿನೆಟ್ಲಿ ಅವನಿಗೆ ಹೆಲ್ಪ್ ಮಾಡುತ್ತೆ. ಇದು ಆಲ್ಮೋಸ್ಟ್ ಅವನಿಗೆ ಹತ್ತತ್ರ 1 ಇಯರ್ ತನಕನೂ ಯೂಸ್ ಮಾಡ್ಬೋದು. ಎವ್ರಿ ಡೇ ಒಂದು ರೀತಿ ಪ್ರಾಕ್ಟೀಸ್ ಸೆಷನ್ ಥರ ಇರುತ್ತೆ. ಹಾಕಂದ ಹೇಳ್ಕೊಡ್ತೀನಿ. ಸೊ ಇದು ಹೆಂಗಿದೆ ಅಂದರೆ, ಲೆಟ್ ಮಿ ಶೋ ಯು ಒನ್ಸ್. ಇದು ಯಾವುದೂ ಸುಮ್ಮನೆ ಬರೀ ನಂಬರ್ಸ್ ಬರೀ ಆ ಥರ ಎಲ್ಲ ಇಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮೆಮೊರೈಸಿಂಗ್, ಇಟ್ ಈಸ್ ಆಲ್ಸೋ ಅಬೌಟ್ ಲಾಜಿಕಲ್ ಥಿಂಕಿಂಗ್. ಮಕ್ಕಳಿಗೆ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಈ ಒಂದು ಏಜಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬೆಳೀತಾ ಬೆಳೀತಾ ಮಕ್ಕಳು ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನ ಇದನ್ನು ನೋಡಿ ಕಲ್ತ್ಕೊಳ್ತಾರೆ. ಸೊ ಎಸ್, ನಾನು ನಿಮಗೆ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರ್ಬೋದು ಯಾವ ಥರ ಇದೆ ಬುಕ್ಕು. ಇಷ್ಟೊಂದು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಯಾವ ಥರ ಇದೆ ಅಂತ. ಬಟ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಭೈರವ್ಗೂ ಕೂಡ ತುಂಬ ಇಷ್ಟ ಆಗಿದೆ. ಸೊ ಅವ್ನ ಫೋನ್ ಬಿಡಲಿಕ್ಕೆ ದಿಸ್ ಈಸ್ ಒನ್ ಆಫ್ ದ ವೇ ದಟ್ ಐ ಹ್ಯಾವ್ ಯೂಸ್ಡ್. ಸೊ ಬನ್ನಿ ತೋರಿಸ್ತೀನಿ ಬುಕ್ ಹೇಗಿದೆ ಅಂತ. ಒಂದು ಬಂದು ಲೋವರ್ ಕೇಸ್ ಫ್ರೇಸಿಂಗ್ ವೊಕ್ಯಾಬ್ಲರಿ ಬುಕ್ ಆ್ಯಂಡ್ ಇನ್ನು ಒಂದು ನಂಬರ್ ಟ್ರೇಸಿಂಗ್ ಆ್ಯಂಡ್ ಆ್ಯಕ್ಟಿವಿಟಿ ಬುಕ್ ಆಯಿತಾ. ಸೊ ವೊಕ್ಯಾಬ್ಲರಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ದ ಬುಕ್ ಅಂತೂ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಕೊಟ್ಟಿರೋಂಥ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಯುನೀಕ್ ಆಗಿ ಇದೆ ಆಯಿತಾ. ಸೊ ಫೈನಲಾಗಿ ಒಂದು ರೀತಿ ಅಚೀವ್ಮೆಂಟ್, ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್, ಲೋವರ್ ಕೇಸ್ ಎಲ್ಲ ಕಲ್ತಿದ್ದೀನಿ ಅನ್ನೋ ಥರ ಮಕ್ಕಳಿಗೆ ಖುಷಿ ಕೊಡೋದಕ್ಕೆ. ಸೊ ಇದೆಲ್ಲನೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಕ್ಕಳು ಬರೆಯೋದನ್ನು ಎಷ್ಟು ಚೆನ್ನಾಗಿ ಕಲಿತಾರೆ ನೋಡ್ಬೋದು ನೀವು. ಎಷ್ಟು ಕಲರ್ಫುಲ್, ಎಸ್ಪೆಷಲಿ ಮಕ್ಕಳಿಗೆ ಈ ರೀತಿ ಕಲರ್ಫುಲ್ಲಾಗಿ ಇದ್ದಾಗ ಅವ್ರಿಗೆ ನೋಡೋದಕ್ಕೆ, ರಿಲೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರೈಟಿಂಗ್ ಆಯಿತಾ. ಸೊ ಮಕ್ಕಳು ಬರೆಯೋದನ್ನು ಕಲಿತಾರೆ, ಸ್ಕಿಲ್. ಇದರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಮೆನ್ಷನ್ ಮಾಡಿದೆ. ಸೊ ವಾಟ್ ಆಥರ್ ಫೀಲ್ಸ್ ಅಬೌಟ್ ದ ಬುಕ್ ಅಂತ ಹೇಳಿ ಕೂಡ ಇದು ಬರ್ತಿದ್ದಾರೆ. ಸೊ ದಿಸ್ ಈಸ್ ದ ವೊಕ್ಯಾಬ್ಲರಿ ಬುಕ್ ವಿಚ್ ಇಸ್ ಲೆವೆಲ್ 1. ಲೆವೆಲ್ 2 ಇಸ್ ನಂಬರ್ ಟ್ರೇಸಿಂಗ್ ಆ್ಯಂಡ್ ಆ್ಯಕ್ಟಿವಿಟಿ. ಅಂದರೆ ಇದರಲ್ಲಿ ನೀವು ನೋಡ್ದಂಗೆ ಕಂಪ್ಲೀಟ್ ಜಸ್ಟ್ ಬರೆಯುವಂಥದ್ದಿತ್ತು, ಬಟ್ ಇದರಲ್ಲಿ ಆ್ಯಕ್ಟಿವಿಟಿ ಸಮೇತ ಇರುತ್ತೆ. ಸೊ ಲೆಟ್ ಮಿ ಶೋ ಯು ವಾಟ್ ಎಕ್ಸಾಕ್ಟ್ಲಿ. ಭೈರವ್ಗೆ ಈ ಬುಕ್ ತುಂಬ ಇಷ್ಟ ಆಯಿತು, ಅದಕ್ಕಿಂತ ಅದಿನ್ನೂ ಸ್ಟಾರ್ಟೇ ಮಾಡಿಲ್ಲ. ಬಟ್ ಇದಾದರೆ ಅವ್ನು ತೊಗೊಂಡು ಬಂದು ಅಮ್ಮ ಇದು ಹೇಳ್ಕೊಡು ಅಂತ ಹೇಳ್ತಾನೆ. ವಿಚ್ ಮೀನ್ಸ್ ಆ್ಯಕ್ಟಿವಿಟಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮೋರ್ ದೆನ್ ಜಸ್ಟ್ ರೈಟಿಂಗ್ ಅಂತ ಹೇಳಿ. ಸೊ ಮ್ಯಾಥ್ ಫೌಂಡೇಶನ್. ಸೊ ಇದು ಬಂದು ಹೇಳು ಲೈಕ್ ವಾಟ್ ಕಮ್ಸ್ ಬಿಫೋರ್ ಅಂತ ಹೇಳಿ, ಅಮ್ಮ ನಂಗೆ ಹೇಳ್ಕೊಡು ಅಂತ. ಅವ್ನಿಗಿನ್ನು ಇದನ್ನು ಸೇರಿಸಿ ಓದ್ಲಿಕ್ಕೆ ಬರಲ್ಲ, ಬಟ್ ಹೀ ಈಸ್ ವೆರಿ ಕ್ಯೂರಿಯಸ್ ಟು ನೋ ಇದು ಹೆಂಗೆ ಬರೆಯೋದು ಏನು ಅಂತ ಹೇಳಿ. ಇದು ಅವ್ರ ತಾತನ ಕೈಲಿ ಕೂರಿಸ್ಕೊಂಡು ಬರ್ಸ್ಕೊಂಡಿರೋ ಅಂಥದ್ದು. ಸೊ ಇದನ್ನು ಬರೆದ್ಬಿಟ್ಟು ಫೈನಲಿ ಟೆಲ್ ಮಿ ವಾಟ್ ಈಸ್ ದಿ ಸೀಕ್ರೆಟ್ ಕೋಡ್ ಅನ್ನೋ ಥರ. ಸೊ ಸೇಮ್ ಅದೇ ಥರ ಕಾನ್ಸೆಪ್ಟ್ ಇದು ಕೂಡ. ಸೊ ಈ ರೀತಿ ಡಿಫ್ರೆಂಟಾಗಿ ಇದೆ. ಆ್ಯಂಡ್ ಮಧ್ಯ ಲೆಟರ್ ಟ್ರೇಸಿಂಗ್ ಕೂಡ ಇದೆ, ಅದ್ರ ಮಧ್ಯ ಈ ರೀತಿ ಆ್ಯಕ್ಟಿವಿಟಿ ಕೂಡ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಈ ಬುಕ್ಕು ಅವನಿಗೆ ತುಂಬಾ ಇಷ್ಟ ಆಗಿದೆ ಬಿಕಾಸ್ ಇಟ್ ಹ್ಯಾಸ್ ಆ್ಯನ್ ಆ್ಯಕ್ಟಿವಿಟಿ ವಿದಿನ್ ಇಟ್. ಇನ್ನು ಟ್ರೇಸಿಂಗ್ ಬಂದಿಲ್ಲ ಅನ್ನೋರು ಬರೀ ಆ್ಯಕ್ಟಿವಿಟೀಸಲ್ಲೇ ಇದ್ದಾರೆ. ಸೊ ಈ ಪಿಜ್ಜಾನಲ್ಲಿ ಎಷ್ಟು ಶೇಪ್ಸ್ ಯಾವ್ಯಾವ ಥರ ಇದೆ, ಸೊ ಕೌಂಟ್ ಆ್ಯಂಡ್ ರೈಟ್ ಅನ್ನೋ ಥರ ಇರ್ಬೋದು. ಸೊ ದೀಸ್ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಮಕ್ಕಳಿಗೆ ಲಾಜಿಕಲ್ ಥಿಂಕಿಂಗ್ ನಾನು ಹೇಳಿದ್ನಲ್ಲ, ಅದನ್ನು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಬುಕ್ ಅಂತೂ, ಮ್ಯಾಥ್ ಬುಕ್ ಅಂತೂ ಬೇಗನೆ ಆಗೋಗ್ಬಿಟ್ಟಿದೆ ಈ ಒಂದು. ಸೊ ದಿಸ್ ಇಸ್ ಹಿಸ್ ಫೇವ್ರೆಟ್ ಬುಕ್. ಆ್ಯಂಡ್ ಎರಡೂ ಬುಕ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು ಈ ಎಲ್ಲ ಬುಕ್ಸ್ಗಳನ್ನು ಮಕ್ಕಳಿಗೆ. ಸೊ ಇಲ್ಲೇ ಏಜ್ನ ಮೆನ್ಷನ್ ಮಾಡಿರ್ತಾರೆ, 4+ ಇಯರ್ಸ್, 3+ ಇಯರ್ಸ್ ಅಂತ ಎಲ್ಲ. ಸೊ ನಿಮ್ಮ ಮಕ್ಕಳು ಯಾವ ಏಜ್ನಲ್ಲಿ ಇರ್ತಾರೋ ಆ ಏಜ್ಗೆ ನೀವು ಬುಕ್ಸ್ನ ತರಿಸ್ಕೋಬೋದು. ಅಮ್ಮ ಟೈಮ್ ಆಗಿದೆ, ನಾಳೆ ಬೆಳಗ್ಗೆ ಎದ್ದು ಬರೀವಂತೆ. ಸರಿ, 5 ಮಿನಿಟ್ಸ್ ಬರೆದ್ಬಿಟ್ಟು ನೀನು ಮಲ್ಕೋಬೇಕಾಯ್ತಾ?
ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.